ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಜೇಶ್ ಅವ್ರಿಗೆ. ನಮಸ್ಕಾರ. ಸೊ ರಾಜೇಶ್ ಅವರು ಬಿಜಾಪುರದಿಂದ ಸಾಕಷ್ಟು ಅದರ ಪೇಷಂಟ್ಗಳಿಗೆ ಅವರು ಔಷಧಿಗಳು ಕೊಟ್ಟಿದ್ದಾರೆ. ಸ್ಪೆಷಲಿ ಈಗ ಬೇಸಿಗೆ ಇರೋದ್ರಿಂದ ಉತ್ತರ ಕರ್ನಾಟಕ ಆಗ್ಬೋದು, ಎಲ್ಲ ಕಡೆ ಬೇಸಿಗೆನಲ್ಲಿ ಆಲ್ಮೋಸ್ಟ್ ಪೈಲ್ಸ್ದು ಸಮಸ್ಯೆ ಹೆಚ್ಚಾಗಿ ಬರುತ್ತೆ. ಸಾಕಷ್ಟು ಜನಕ್ಕೆ ಆ ತೊಂದರೆಗಳಲ್ಲಿರೋರು ಅನುಭವಿಸ್ತಾರೆ. ವೆದರ್ ಆಲ್ರೆಡಿ ಹೀಟ್ ಇರೋದ್ರಿಂದ ತಿನ್ನೋ ಊಟದಲ್ಲಿ ಕೂಡ ಏನಾದರೂ ಸ್ವಲ್ಪ ಹೀಟ್ ಇತ್ತಂದರೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆ ಪೈಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಔಷಧಿ ಈಗ ತಯಾರು ಮಾಡವ್ರೆ. ಇದು ಈ ಬೇಸಿಗೆಯಲ್ಲಿ ತುಂಬ ಇದು ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಅಂತೇಳಿ. ಸೊ ಅದರದ್ದೊಂದು ಸ್ವಲ್ಪ ಔಷಧಿನೇ ಇಲ್ಲಿ ತಂದಿದ್ದಾರೆ. ಸೊ ಇದನ್ನು ತೋರಿಸ್ಕೊತ ಯಾವ ರೀತಿ ಇದನ್ನು ಯೂಸ್ ಮಾಡಿದ್ರೆ ಯಾವೆಲ್ಲ ಪೈಲ್ಸಲ್ಲಿ ಬೇಜನ್ನು ವೆರೈಟಿ ಇದ್ದಾವೆ, ಒಂದೊಂದು ಸ್ಟೇಜು, ಯಾವ ಸ್ಟೇಜಲ್ಲಿವರೆಗೂ ಇದು ಗುಣ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ರಾಜೇಶ್ವರಿ ಹೇಳಿ, ಇದು ಯಾವ ಥರದ ಔಷಧಿ, ಯಾವ ಥರ ತಯಾರು ಮಾಡಿದ್ದೀರಾ, ಮತ್ತು ಯಾವ ಸ್ಟೇಜಲ್ಲಿರೋರು ಇದನ್ನು ಬಳಸ್ಬೋದು? ಯಾವುದೇ ಸ್ಟೇಜ್ ಇದ್ದರೂ ಇದನ್ನು ಬಳಸ್ಬೋದು. ಇದು ಹಲವಾರು ಗಿಡಮೂಲಿಕೆ ಮತ್ತು ಇದರ ಒಂದು ಕೆಲವೊಂದು ಎಣ್ಣೆ ಸೇರಿಸಿ ಮಾಡಿದ್ದು. ಇದು ಮೊಳಕೆ, ಗಂಟು, ಉರಿ, ಬಾವು ಎಲ್ಲ ಕಡಿಮೆ ಮಾಡುತ್ತೆ. ಮತ್ತು ಹೊಟ್ಟೆಯಲ್ಲಿ ಬೇರೆ ಔಷಧಿ ಬರುತ್ತೆ. ಹೊಟ್ಟೆಲಿ ತೊಗೊಳಿಕ್ಕೆ, ಮೋಷನ್ ಕ್ಲೀನ್ ಆಗೋಂಗೆ, ಮತ್ತು ಎಲ್ಲ ಅಗ್ನಿ ಇದಾಗಬೇಕು, ಮಂದಾಗ್ನಿ ಸರಿ ಹೋಗಬೇಕು. ಮಂದಾಗ್ನಿಯಿಂದ ಈ ಮೂಲಾದಿ ಬರುತ್ತೆ. ಇದು ಅಂದರೆ ಇದರೊಳಗಡೆ ಏನೇನು ಹಾಕಿದ್ದೀರ ಔಷಧಿಗಳು, ಯಾವ ಥರದ್ದು ಇದು ತಯಾರು ಹೆಂಗೆ ಮಾಡ್ತೀರ ಅದ್ರ ಬಗ್ಗೆ ತಿಳಿಸಿ. ನೋಡಿ, ಇದನ್ನು ನಾವು ಒಂದು 3-4 ಎಣ್ಣೆ ಬರುತ್ತೆ. ಎಣ್ಣೆ ಮತ್ತು ಗಿಡಮೂಲಿಕೆ ರಸಗಳು ಇವೆಲ್ಲ ಸೇರಿಸಿ ಮಾಡಿದ್ದು. ಯಾವ ಥರ ಇದನ್ನು ಯೂಸ್ ಮಾಡೋದು? ಏನಿಲ್ಲ, ರಾತ್ರಿ ಮಲಗುವಾಗ ಇದನ್ನು ಸ್ವಲ್ಪ ಹಚ್ಚಿದ್ರೆ ಸಾಕು. ಗುದ್ದದ್ವಾರಕ್ಕೆ ಎಲ್ಲಿ ಅದು ಪೈಲ್ಸ್ದು ಎಫೆಕ್ಟ್ ಇದೆ ಅಲ್ಲಿ ಮಾತ್ರ. ಎಫೆಕ್ಟ್ ಇದ್ದರೆ ಒಂದು ಇದ್ದಲ್ಲಿ ಮಾತ್ರ. ಗಂಟು ಇರುತ್ತೆ, ಮೊಳಕೆ ಬಂದಿರುತ್ತೆ, ಮೊಳಕೆ ಥರ ಆಗಿರುತ್ತೆ, ಮತ್ತು ಬಾವು ಬಂದಿರುತ್ತೆ, ಊತ್ಕೊಂಡಂಗೆ ಆಗಿರುತ್ತೆ. ಅದಕ್ಕೆ ಹಚ್ಚಿದ್ರೆ ಇದು ಅಪ್ಲೈ ಮಾಡಿದ್ರೆ ರಾತ್ರಿ 3-4 ದಿವಸದಲ್ಲಿ ಇದು ರಿಸಲ್ಟ್ ಕೊಡುತ್ತೆ. 3 ಡೇಸಲ್ಲಿ? 3 ದಿನ 4 ದಿವಸ. ಅಂದರೆ ಯಾವ ಸ್ಟೇಜಲ್ಲಿ ಇರೋದು ಗುಣ ಆಗುತ್ತೆ? ಯಾವುದೇ ಸ್ಟೇಜ್ ಇದ್ದರೂ ಆರಾಮ ಮಾಡ್ತೀನಿ ನಾನು. ಯಾವುದೇ ಸ್ಟೇಜಲ್ಲಿ ಅಂದರೆ ಈಗ ಅದರಲ್ಲಿ ಈಗ ನನ್ನ ಹತ್ರ ಎಂಥ ಪೇಷಂಟ್ ಬರ್ತಾರೆ ಗೊತ್ತಾ? ನಾನು ಇವಾಗ ಆಪ್ರೇಷನ್ಗೆ ಹೋಗಬೇಕು, ನಿಮ್ಮ ಕೈಲಾದರೆ ಮಾಡಿ, ಇಲ್ಲಾಂದರೆ ಹೇಳ್ಬಿಟ್ಟು ನಾವು ಈಗಲೇ ಹೋಗ್ತೇವೆ. ಆ ಸ್ಟೇಜ್ ಇರೋರಿಗೆ ಕೊಟ್ಟಿದ್ದೀನಿ ನಾನು. ಸ್ವಲ್ಪ ಕೆಲವೊಬ್ಬರಿಗೆ ಜಾಸ್ತಿ ದಿನ ತಗೊಳುತ್ತೆ, ಆರಾಮಾಗೋದು ಮಾತ್ರ ಖಂಡಿತ ಆಗುತ್ತೆ. ಒಂದು ವಾರದಲ್ಲಿ 50% ಕಡಿಮೆ ಮಾಡಿದ್ದೀನಿ ನಾನು. 15 ದಿವಸ ಜಾಸ್ತಿ ಆಯ್ತು ಒಬ್ಬೊಬ್ರಿಗೆ, ಒಂದೇ ವಾರದಲ್ಲಿ ಕ್ಯೂರ್ ಆಗುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಇದ್ದರೆ. ಅಂದರೆ ಈಗ ಹೊಟ್ಟೆಗೆ ನಾನು ಕೊಡ್ತೀರಾ? ಹೊಟ್ಟೆಗೆ ಬೇರೆ ಔಷಧಿ ಇದೆ. ಏನದು? ಮೋಷನ್ ಕ್ಲೀನ್ ಆಗೋಕ್ಕೆ ಪೌಡ್ರ್ ಬರುತ್ತೆ. ಒಂದು ಕ್ಯಾಪ್ಸಲ್ನಲ್ಲಿ ಔಷಧಿ ತುಂಬಿರ್ತೀನಿ. ಅದು ಇಂಥ ಕೆಲವೊಂದು ಮೋಷನ್ ಕ್ಲೀನ್ ಆಗಿ ಕೊಡಬೇಕು. ಹೊಟ್ಟೆ ಶುದ್ಧಿ ಆಗೋಕ್ಕೆ, ಮೋಷನ್ ಸರಿಯಾಗಿ ಹೋಗಬೇಕು. ಮತ್ತು ತಮ್ಮ ಬಾಡಿ ಹೀಟ್ ಇರುತ್ತೆ, ಅವ್ರಿಗೆ ಸ್ವಲ್ಪ ಕೂಲ್ ಆಗಲಿಕ್ಕೆ ಔಷಧಿ ಕೊಡಬೇಕು. ಹೀಟ್ ಹೋಗಿ ಅದು ತಂಪಾದರೆ ಬಾಡಿನ, ಅದು ಹೀಟ್ ಇರೋ ಬಾಡಿನ ಕೋಲ್ಡ್ ಮಾಡಬೇಕು. ಅದು ಎಷ್ಟು ದಿವಸ ತೊಗೋಬೇಕಾಗುತ್ತೆ ಔಷಧಿ? ಒಂದು ವಾರದಿಂದ 15 ದಿವಸದಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ. ಒಂದು ವಾರ 15 ದಿವಸದಲ್ಲಿ ಔಷಧಿನೂ ಆಮೇಲೆ ನಿಲ್ಲಿಸ್ಬೋದಾ? ಸಾಕು. 15 ದಿವಸ ತೊಗೊಂಡ್ರೆ ಸಾಕು. ಏನೋ ಒಬ್ಬರು ಜಾಸ್ತಿ ಇರುತ್ತೆ, ಒಬ್ಬರಿಗೆ ದೇಹದ ಪ್ರಕೃತಿ ಅವ್ರು ಬೇರೆ ಬೇರೆ ಇರುತ್ತಲ್ವ, ಅವ್ರು ತಿನ್ನೋವಂಥ ಇದು ಫುಡ್ಡು ಮತ್ತು ಅವ್ರ ದಿನಚರಿಗಳು ಅವು ಕೆಲವೊಂದು ಸಂಬಂಧಪಡುತ್ತೆ. ಕೆಲವೊಬ್ರಿಗೆ ಜಾಸ್ತಿ ದಿನ ಒಂದು 3 ವಾರ ಹೋಗ್ಬೋದು. ಸೊ ಒಂದು 3 ವಾರ ಅಂದರೆ ಅಟ್ಲೀಸ್ಟ್ 1 ತಿಂಗಳು ಇಲ್ಲ. ನಾನು ಸುಮ್ಮನೆ ಹೇಳ್ತಾ ಇದ್ದೇನೆ, ಇದು ಗುಣ ಆಗುತ್ತೆ. 15 ದಿವಸದಲ್ಲೇ ಕ್ಯೂರ್ ಆಗಿಬಿಡುತ್ತೆ. ಇಲ್ಲೇ ಒಬ್ಬರು 100ರಲ್ಲಿ ಒಂದು 5% 10% ಅಷ್ಟೇ ಜನ ಇದನ್ನು ಯೂಸ್ ಮಾಡೋರು. ಇವಾಗ ನೀವು ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ, ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗೈತೆ. ಸೊ ಇದನ್ನು ಯೂಸ್ ಮಾಡಿದವರು ಫೀಡ್ಬ್ಯಾಕ್ ಏನು ಕೊಡ್ತಾರೆ? ಯಾವ ಥರ ನಿಮಗೆ ಇದು ಹೆಂಗೆ ವರ್ಕ್ ಆಯ್ತಾ, ಇಲ್ಲ ಅಂದರೆ ಏನಾದರೂ ಇದರಲ್ಲಿ ಡಿಸ್ಟರ್ಬ್ ಆಯ್ತಾ, ಏನು ಹೇಳ್ತಾರೆ ನಿಮಗೆ? ಆರಾಮಾಗಿದೆ ಅಂತ ಹೇಳ್ತಾರೆ. ಆರಾಮಾಗಿದೆ ಅಂತಲೇ ಹೇಳಬೇಕು ಅವರು. ಅಂಥ ಮೆಡಿಸಿನ್ ಇದೆಯಲ್ವಾ, ಆರಾಮಾಗಿಲ್ಲ ಅನ್ನೋ ಚಾನ್ಸೇ ಇಲ್ಲ. ಇನ್ನೂರಿಗೂ ಇಲ್ಲ. ಇದರಿಂದ ಬೇರೆ ಇನ್ನೇನು ತೊಂದರೆ ಇಲ್ಲ? ಯಾವುದೇ ತೊಂದರೆ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದು ಹೊರಗಡೆ ಅಪ್ಲೈ ಮಾಡೋಕ್ಕೆ, ಹೊಟ್ಟೆಯಲ್ಲಿ ಬೇರೆ ಔಷಧಿ. ಯಾವ ಥರ ಅಪ್ಲೈ ಮಾಡಬೇಕು? ಇಲ್ಲ, ಗುದ್ದದ್ವಾರಕ್ಕೆ ರಾತ್ರಿ. ಯಾವ ಸಮಯ? ರಾತ್ರಿ ಮಲಗುವಾಗ ಹಚ್ಚಿ ಮಲಗಿದ್ರೆ ಸಾಕು. 3-4 ದಿವಸದಲ್ಲಿ ರಿಸಲ್ಟ್ ಸಿಗುತ್ತೆ. ಮೊಳಕೆ, ಬಾವು, ಗಂಟಿರುತ್ತೆ, ಅವೆಲ್ಲ ಕರಗಿ ಹೋಗ್ಬಿಡುತ್ತೆ ಇದರಿಂದ. ಬರೀ 3-4 ದಿವಸದಲ್ಲೇ ಆಗುತ್ತೆ. ಸೊ ಇದು ಬಂದು
ನಾವು ಸಣ್ಣ ಏಜಿಂದ ಅಪ್ ಟು ಲಾಸ್ಟ್ ಯಾವುದೇ ವಯಸ್ಸಲ್ಲಿ ಯಾರು ಬೇಕೋ ಬಳಸ್ಬೋದು. ಯಾವುದೇ ವಯಸ್ಸಲ್ಲಿ ನಡೆಯುತ್ತೆ. ಇದನ್ನ ಸ್ಟೋರೇಜ್ ಮಾಡ್ಕೊಬೇಕಂದ್ರೆ ಅಂದ್ರೆ ಇದನ್ನ ಯಾವ ಥರ ಇಟ್ಕೋಬೇಕು? ಒಂದ್ಸರಿ ನೀವು ಕಳಿಸ್ಬಿಡ್ತೀರಾ? ಹೊರಗಡೆನೇ ಇರ್ಬೋದು, ಇಟ್ಕೋಬೋದು. ಹೊರಗಡೆ ಹಿಂಗೆ ಹೆಂಗೆ ಇಟ್ಟಿನಿ ಹಿಂಗೆ ಇರ್ಬೋದು. ಹಿಂಗೆ ರೀ? ಡಬ್ಬ, ಸಣ್ಣ ಡಬ್ಬದಲ್ಲಿ ಹಾಕಿ ಕೊಟ್ಟಿರ್ತೀನಿ. ಬೇಕಾದ ದಿವಸ ಇರ್ಬೋದು, ಬೇಕಾದ ವರ್ಷನೂ ಇರ್ಬೋದು. ಹೌದಾ? ಹಾಂ, ಸೂಪರ್. ಸೊ ಅದು ಬಂದು ಈಗ ಒಂದು ಮೂಲಿಕೆಗಳದ್ದು ಮೆಡಿಸನ್ ಇದು. ಮೂಲಿಕೆ ಎಣ್ಣೆ, ಹಲವಾರು ಮೂಲಿಕೆ ಎಣ್ಣೆ ಸೇರಿಸಿ ಮಾಡಿದ್ದು. ಸೂಪರ್. ಸೊ ಇದೊಂದು ಪೈಲ್ಸ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಬಿಗಿನಿಂಗಿಂದ ಅಪ್ ಟು ಲಾಸ್ಟ್ ಸ್ಟೇಜ್ ಯಾವುದೇ ಹೇಳಿ ಪರಿಹಾರ ಆಗುತ್ತೆ. ಅದು ಒಂದು 15 ಡೇಸಲ್ಲಿ ನೀವು ಹೇಳ್ತಾ ಇದ್ದೀರಾ? 15 ಆಲ್ ಕ್ಲಿಯರು. ಸೂಪರ್ ಸೂಪರ್, ತುಂಬ ಒಳ್ಳೆ ಔಷಧಿ. ಒಂದು 5 ಅಥವಾ 10%, 100ರಲ್ಲಿ 5-10 ಮಂದಿ ಮಾತ್ರ ಬರೋದು ಎರಡನೇ ಸಲ. ಇಲ್ಲ ಅಂದರೆ ಅಷ್ಟೇ. ಸೊ ಒಂದೇ ಸರಿ ಕ್ಲೋಸ್. ಒಂದೇ ವಾರ ನಾನು ಜಾಸ್ತಿ ಹೇಳ್ತಾ ಇದ್ದೀನಿ ನೀನು. ಹೌದಾ? ಆಮೇಲೆ ಏನು ಸರ್ ಒಂದೇ ವಾರ ಹೇಳಿದ್ರೆ ನನಗೆ 15 ದಿವಸವರೆಗೆ ಬಂತಲ್ಲ ಅಂತ ಅನ್ನೋರು ಇದ್ದಾರೆ. ಅದಕ್ಕಂತ. ಸೊ ಈಗ ಇದು ಜಾಸ್ತಿ ಇರುತ್ತೆ ಒಬ್ಬರಿಗೆ, ದೇಹದ ಗುಣಧರ್ಮ, ಹೀಟು ಅವಕ್ಕೆಲ್ಲನೂ ಜಾಸ್ತಿ ಇರುತ್ತೆ. ಅವರು ತಿನ್ನೋದು ಅಂಥದ್ದೇ ಮಾಂಸಾಹಾರ ತಿಂತಾರೆ, ದಾರು, ಸಿಗರೇಟು, ಬೀಡಿ ಎಲ್ಲ ಸೇರಿ. ಮತ್ತೆ ತಿನ್ನಬಾರ್ದು ಇದು ಯೂಸ್ ಮಾಡಬೇಕಾದ್ರೆ? ತಿನ್ನಬಾರ್ದು, ಮಾಂಸಾಹಾರ ತಿನ್ನಬಾರ್ದು, ಬೀಡಿ, ಸಿಗರೇಟು ಇವೆಲ್ಲ, ಮತ್ತು ಖಾರ, ಅತಿಯಾದ ಮಸಾಲೆಯುಕ್ತ ಪದಾರ್ಥ, ತಣ್ಣೀರು ನೀರು ಕುಡಿಯೋದು. ಮತ್ತು ತಣ್ಣೀರು ಕುಡಿಯೋದಾ? ತಣ್ಣೀರು ಕುಡಿಬಾರ್ದು. ಏಕೆ? ಅದು ಮಂದಾಗ್ನಿ ಆಗಿರುತ್ತಲ್ವ. ಮಂದಾಗ್ನಿ ಆದರೆ ತಣ್ಣೀರು ಮತ್ತಿಷ್ಟು ತಣ್ಣಗಾಗುತ್ತೆ. ಈಗ ಬೆಂಕಿ ಉರಿತಾ ಇರುತ್ತೆ. ಈಗ ನಾವು ಒಂದು ಹೋಮ ಮಾಡಿರ್ತೇವೆ, ಮನೆ ಶಾಂತಿ ಏನೋ ನಡೆದಿರುತ್ತೆ ಪ್ರೋಗ್ರಾಮ್, ಒಂದು ಹೋಮ ಮಾಡಿರ್ತೇವೆ, ಅದರಲ್ಲಿ ನೀರು ಹಾಕ್ಬಿಟ್ರೆ ಆರೋಗುತ್ತೆ. ಅಲ್ಲೇ ತುಪ್ಪ ಹಾಕಿದ್ರೆ ಉರಿಯುತ್ತೆ. ತುಪ್ಪ ಹಾಕಿದ್ರೆ ನೋಡಿ, ಇದು ಒಂದು ಇದಕ್ಕೆ ಅಗ್ನಿ ಉರಿಲಿಕ್ಕೆ ಏನು ಬೇಕು? ತುಪ್ಪ ಹಾಕಿದ್ರೆ ಅದೇ ರೀತಿ ನಾವು ತುಪ್ಪ ತಿಂದರೆ ಅಗ್ನಿ ಉತ್ಪತ್ತಿ ಆಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ. ತುಪ್ಪ ದಿನಾಲು ಒಂದೊಂದು ಚಮಚೆ ಪೈಲ್ಸಿದ್ದವರು ದಿನ ಒಂದೊಂದು ಚಮಚೆ ರಾತ್ರಿ ಬಿಸಿನೀರಲ್ಲಿ ಒಂದು ಚಮಚೆ ತುಪ್ಪ ಹಾಕೊಂಡು ತಿಂದರೆ ಮೋಷನ್ ಕ್ಲಿಯರ್ ಆಗುತ್ತೆ. ಮಂದಾಗ್ನಿ ಇದು ಆಗಿ ಅಗ್ನಿ ಉತ್ಪತ್ತಿ ಆಗುತ್ತೆ. ಸೊ ಇದು ಒಳ್ಳೇದಾಗುತ್ತೆ ತುಪ್ಪ ತಿನ್ನೋದು. ತುಪ್ಪ ಸೊ ಆ ಮಾಮೂಲಿ ಅಡುಗೆನಲ್ಲಿ ತುಪ್ಪ ಹಾಕ್ತಾರಲ್ಲ, ಹಾಕ್ಬೋದು, ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಆದರೆ ಇದು ಸಮಸ್ಯೆನೇ ಬರಲ್ಲ. ನೋಡಿ, ಮೊದಲೆಲ್ಲ ಹಾಲು, ತುಪ್ಪ, ಮಜ್ಜಿಗೆ ಎಲ್ಲ ಬೆಳೆಸೋರು. ಯಾರಿಗಾದ್ರೂ ಮೊಲಾದಿ ಇತ್ತ ಅಂತಿದ್ರ, ಈಗ ನನಗಾಯ್ತು, ನಿನಗಾಯ್ತು ಅಂತ. ಸೊ ಊಟದಲ್ಲೇ ಮಿಸ್ಟೇಕ್. ಊಟ ಅದೇ ನಿದ್ದಿ, ಮುದ್ದಿ, ಲದ್ದಿ ಇವು ಸರಿ ಇದ್ರೆ ನಿಗ್ಗೆ ಅದ್ದಿ. ಸೊ ಊಟದಲ್ಲಿ ಪಥ್ಯ ಅಂದ್ರೆ ಒಂದು ಶಿಸ್ತಿರ್ಬೇಕು, ದಿನಚರಿ ಸರಿಯಾಗಿರ್ಬೇಕು. ಆಯುರ್ವೇದದಲ್ಲಿ ಹೇಳ್ತಾರೆ, ಎಲ್ಲ ಆಯುರ್ವೇದದಲ್ಲಿ ಎಲ್ಲ ಇದೆ. ನಿದ್ದಿ ಸರಿ ಆಗಬೇಕು, ಮುದ್ದೆ, ಊಟ ಸರಿ ಇರಬೇಕು, ಎಲ್ಲ ಲಿಮಿಟ್ ಇರುತ್ತೆ, ಲಿಮಿಟೆಡ್ ಮಾಡಬೇಕು. ಅವ್ರು ರಾತ್ರಿ ತಡಾಗಿ ತಿಂತಾರೆ, ಮುಂಜಾನೆ ಎದ್ದು ಕೂಡಲೇ ಹಾಗೆ ತಿಂತಾ ಇರೋದು, ಹಂಗೆಲ್ಲ ಅದಕ್ಕೊಂದು ಟೈಮಿಂಗ್ ಇರುತ್ತೆ. ಮೋಷನ್ ಕ್ಲಿಯರ್, ಲದ್ದಿ ಅಂತಾರಲ್ಲ, ಮೋಷನ್ ಕ್ಲಿಯರ್ ಆಗಬೇಕು. ಮೋಷನ್ ಕ್ಲಿಯರ್ ಆಗ್ಬೇಕಾದ್ರೆ, ಮೋಷನ್ ಕ್ಲಿಯರ್ ಆಗಕ್ಕೆ ಬೇರೆ ಏನಾದ್ರು ಔಷಧಿ ಕೊಡ್ತೀರಾ? ಅದು ಇದೆ, ಇದ್ರ ಜೊತೆ ಅದೆಲ್ಲ ಬರುತ್ತೆ. ಅದು ಮೋಷನ್ಗೋಸ್ಕರನೇ ಬರುತ್ತೆ. ಬರುತ್ತೆ. ಕೆಲವರಿಗೆ ಪೇಲ್ಸ್ ಇಲ್ಲದೆ ಇದ್ರು ಮೋಷನ್ ಸಮಸ್ಯೆ ಇರುತ್ತಲ್ಲ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅದು. ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದು ಹೆಲ್ಪ್ ನೋಡಿ, ಮಲಬದ್ಧತೆ ಬಂತು ಅಂದರೆ ಗ್ಯಾರಂಟಿ ಮೂಲವಾದಿ ಅಂತ. ಅದು ಪೈಲ್ಸ್ಗೆ ದಾರಿ ಮಾಡಿಕೊಡುತ್ತೆ. ಅದು ಬಂದೇ ಬರ್ಲಿಕ್ಬೇಕು. 6 ತಿಂಗಳಾಗಿ, ವರ್ಷ ಸ್ವಲ್ಪ ಜಾಸ್ತಿ ದಿನದಾಗ್ಬೋದು, ವರ್ಷ 2 ವರ್ಷ ಹೋಗಲಿ, ಮೂಲವಾದಿ ಗ್ಯಾರಂಟಿ ಅಂತ ತಿಳ್ಕೊಂಡೇ ಬಿಡೋದು ಅವರು. ದಾರಿ ಮಾಡಿಕೊಡುತ್ತೆ. ಬಂದೇ ಬರುತ್ತೆ ಡೆಫಿನೆಟು. ಅಲ್ಲ, ಮಂದಾಗ್ನಿ ಆಗಿರುತ್ತೆ, ಡೈಜೆಷನ್ ಪವರ್ ಕಡಿಮೆ ಆಗಿರುತ್ತೆ. ಇದು ಕಡಿಮೆ ಆದರೆ ಮಲಬದ್ಧತೆ ಬರುತ್ತೆ. ಮಲಬದ್ಧತೆ ಬಂದು ಪ್ರೆಷರ್ ಹಾಕಿ ಅಲ್ಲೆಲ್ಲ ಇದು ನರಗಳಿಗೆಲ್ಲ ಊತ, ನೋವು, ತುರಿಕೆ, ಹಿಂಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಏನೋ ಅದು ಕ್ಲಿಯರ್ ಆಗದೆ ಇದ್ದರೆ ಅಲ್ಲಿ ಪ್ರೆಷರ್ ಹಾಕಿ ಗಂಟು, ಮೊಳಕೆ, ಉರಿ, ರಕ್ತ, ತುರಿಕೆ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಆಗಲಿಕ್ಕೆ ಬೇಕು. ಮಲಬದ್ಧತೆ ಬಂತು, ಮೂಲವಾದಿ ಗ್ಯಾರಂಟಿ ಅಂತ ಅರ್ಥ. ದಾರಿ ಮಾಡಿಕೊಡುತ್ತೆ. ಇದನ್ನ ನೀವು ಯಾವ ಥರ ಕಲ್ತ್ಕೊಂಡ್ರಿ ಈ ಔಷಧಿ ಮಾಡೋದು? ಇದು ಹಲವಾರು ಗುರುಗಳ ಹತ್ರ, ಅವ್ರ ಹತ್ರ ಮಲ ಮಾಡೋದು ಕಲಿತೆ. ಇದು ನೋಡಿ, ಒಬ್ಬರ ಹತ್ರ ಗುರುಗಳು, ಅವ್ರ ಹತ್ರ ಮಲ ಚೆನ್ನಾಗಿತ್ತು, ಅವ್ರ ಹತ್ರ ಕಲಿತೆ. ಇನ್ನೊಬ್ರ ಹತ್ರ ಹೊಟ್ಟೆಲಿ ಕೂಡ ಔಷಧಿ ಇತ್ತು, ಅದು ತುಂಬ ಬೇಗ ಗುಣಮುಖ ಆಗುತ್ತೆ. ವಾರ 15 ದಿವಸದಲ್ಲಿ ಎಲ್ಲ ಕ್ಲಿಯರು. ಒಬ್ಬ ಗುರುಗಳ ಹತ್ರ ಕರ್ಕೊಂಡ್ಬಂದೆ. ಹಿಂಗೆ ಒಬ್ಬರು ಒಂದೊಂದು, ನಾನು ಎಕ್ಸ್ಪೆರಿಮೆಂಟು ಅಂದರೆ ಇದಕ್ಕೆ ಮೂಲವಾದಿ ಬಗ್ಗೆ ಎಲ್ಲ ಸ್ಟಡಿ ಮಾಡಿ
ಅದು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು, ಪತ್ತೆ ಯಾವ ರೀತಿ ಇರಬೇಕು, ಯಾವ ರೀತಿ ಲೈಫ್ ಸ್ಟೈಲ್ ಇರಬೇಕು, ಅದೆಲ್ಲ ನಾನು ಸ್ಟಡಿ ಮಾಡಿ ಒಂದು ಜನಕ್ಕೆ ಒಂದು ಒಳ್ಳೆ ಔಷಧಿ ಕೊಡಬೇಕಂತ ನಾನು ಸೊ ಇದನ್ನು ಎಲ್ಲಿವರೆಗೂ ನೀವು ಕೊಡ್ತೀರಾ? ನಿಮ್ಮ ಹತ್ರಕ್ಕೆ ಬರಬೇಕಾ ಇಲ್ಲ ಕೊರಿಯರ್ ಮಾಡಿದ್ರೆ ಆಗುತ್ತಾ? ಯಾವ ಥರ ನೀವು ಇವಾಗ ತುಂಬ ದೂರದಲ್ಲಿರೋರು ಫೋನ್ ಮಾಡಿರ್ತಾರೆ, ಎಲ್ಲಿ ಬೇಕಾದಲ್ಲಿ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ಕೊರಿಯರ್ ಮಾಡ್ತೀರಾ? ಇಂಡಿಯನ್ ಆದರೂ ಕೊಡ್ತೀನಿ. ಹಾಂ, ಕೊರಿಯರ್ ಮಾಡ್ಕೊಳ್ಳಿ. ಕೊರಿಯರ್ ಮಾಡ್ತೀನಿ. ಇಲ್ಲ ನನ್ನ ಹತ್ರನೇ ಬಂದರೆ ಇಲ್ಲಿ ನಮ್ಮ ವಿಜಯಪುರ ಸುತ್ತಮುತ್ತಲ ಅವರು ಇದ್ದರೆ ಬಂದು ತೊಗೊಂಡು ಹೋಗ್ಬೋದು. ಹಾಂ, ಇಲ್ಲ ನಾನು ದೂರ ಇದ್ದೀನಿ ಸರ್, ನಾನು ಬರೋಕ್ಕಾಗಲ್ಲ ಅಂದರೆ ಕೊರಿಯರ್ ಮಾಡಿ ಕೊಡ್ತೀನಿ. ಸೂಪರ್. ಸೊ ಇದೊಂದು ಮೂಲವ್ಯಾಧಿ ಔಷಧಿ. ಸೊ ವೀಕ್ಷಕರು, ಯಾರಿಗಾದರೂ ಮೂಲವ್ಯಾಧಿದು ತೊಂದರೆ ಇದ್ದರೆ, ಸೊ ಅದು ಎಲ್ಲೂ ಗುಣ ಆಗ್ತಾ ಇಲ್ಲ, ಸುಮಾರು ವರ್ಷಗಳಿಂದ ಇದೆ, ಎಷ್ಟು ವರ್ಷದವರೆಗೂ ಇರೋ ಕಾಯಿಲೆ ಇದು? ಎಷ್ಟು ಅಂದರೆ ತುಂಬ ಹಳೇ ಸಮಸ್ಯೆ ಇದ್ರೂ ಆಗುತ್ತಾ? ಇಲ್ಲ ಎಷ್ಟಾದ್ರೂ ವರ್ಷದಲ್ಲಿ 10-15 ವರ್ಷದಿಂದ ಇಲ್ಲಿ ಆವಾಗಲಿಂದ ಇದ್ರೂ ಅದನ್ನು ಕ್ಲಿಯರ್ ಮಾಡ್ಬೋದು? ಕೆಲವೊಂದು ದಿವಸ ಜಾಸ್ತಿ ತೊಗೋಬೋದು, ಒಂದು 4-5 ದಿವಸ, ಒಂದು ವಾರ ಹಿಂಗೆ ಜಾಸ್ತಿ ತೊಗೋಬೋದು, ಖಂಡಿತ ಆಗುತ್ತೆ. ಸೊ ಕ್ಲಿಯರ್ ಆಗುತ್ತೆ. ಹಾಂ, ಸೂಪರ್. ಸೊ ಇದೊಂದು ಒಂದೊಂದು ವಾರದಲ್ಲೇ ನನಗೆ ಆಪರೇಷನ್ಗೆ ಹೋಗ್ತೀನಿ ಸರ್ ಅಂದವರು ಒಂದೊಂದು ವಾರದಲ್ಲೇ 50% ಆರಾಮಾಗಿದೆ ಸರ್ ಅಂದಿದ್ದಾರೆ. ಸೂಪರ್. ನಾನು ಕಳಿಸ್ತೀನಿ, ಆಮೇಲೆ ನಿಮಗೆ ವಿಡಿಯೋ ಇದೆ, ಅವ್ರ ಹತ್ರ ಮಾತಾಡಿದ್ದು ವಿಡಿಯೋ ಕಳಿಸ್ತೀನಿ. ಅದನ್ನು ಕಳಿಸಿ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಹಾಂ. ಸೊ ಇದೊಂದು ವಿಷಯ, ಇದಕ್ಕೇನು ಮೂಲವ್ಯಾಧಿ ಔಷಧಿ ಅಂತಲೇ ಹೆಸರಿಟ್ಟಿದ್ದೀರಾ? ಮೂಲವ್ಯಾಧಿ ಮುಲಾಮು. ಹಾಂ, ಮೂಲವ್ಯಾಧಿ ಮುಲಾಮ್. ಹಾಂ, ಸೂಪರ್. ಸೊ ಇದೊಂದು ಬೆಸ್ಟ್ ಮೆಡಿಸನ್ನು. ರಾಜಶೇಖರ್ ಅವರು 3-4 ಗುರುಗಳು ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿ, ಸೊ ಇವರು ಇದನ್ನ ಪರೀಕ್ಷೆಗಳು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದಾರೆ, ರಿಸಲ್ಟ್ಗಳು ಸಿಕ್ಕಿದೆ. ಹಾಗಾಗಿ ಇದರದ್ದು ಒಂದು ಎಪಿಸೋಡು ಯಾರಿಗಾದರೂ ಇದು ಈ ಬೇಸಿಗೆನಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದನ್ನು ಅವಶ್ಯಕತೆ ಇದ್ದವ್ರಿಗೆ ಇದು ಹೆಲ್ಪ್ ಆಗಲಿ, ಬಳಸ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜಶೇಖರ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.